ಕಾರ್ಯಕ್ರಮ ಈಗಾಗಲೇ ಮೂರುವರೆ ಗಂಟೆ ನಡೆದಿದೆ. ಇನ್ನು 1 ಗಂಟೆ ಒಳಗಡೆ ಈ ಕಾರ್ಯಕ್ರಮ ಮುಗಿಬೇಕು. ಆತ್ಮೀಯರೇ, ಕದಳಿ ವೇದಿಕೆ ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಅಂಗ. ಮಹಿಳೆಯರಿಗಾಗಿ ಅವರ ಚಿಂತನೆಗಳನ್ನು ವಿಕಾಸಗೊಳಿಸುವ ದೃಷ್ಟಿಯಿಂದ ಈ ಒಂದು ಕದಳಿ ವೇದಿಕೆಯನ್ನು ಪೂಜ್ಯ ಸ್ವಾಮೀಜಿಯವರು, ಅಂದರೆ ಸುತ್ತೂರು ಶ್ರೀ ಕ್ಷೇತ್ರದ ಪೂಜ್ಯ ಸ್ವಾಮೀಜಿಯವರು ಮತ್ತು ಗುರು ಚನ್ನಬಸಪ್ಪನವರ ಆಸಕ್ತಿಯ ಫಲವಾಗಿ ಈ ಕದಳಿ ವೇದಿಕೆ ಸೃಷ್ಟಿಯಾಯಿತು. ಕಳೆದ ಹೆಚ್ಚು ಕಡಿಮೆ 29 ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳ ಮೂಲಕ ಈ ಒಂದು ಕದಳಿ ವೇದಿಕೆಯು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಿದೆ ಅಂದರೆ ತಪ್ಪಲ್ಲ. ಯಾಕಂದರೆ ನಮ್ಮ ಬೆಂಗಳೂರು ನಗರ ಕದಳಿ ವೇದಿಕೆನೇ ದೆಹಲಿಯಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೇ ಕಾರ್ಯಕ್ರಮಗಳನ್ನು ಮಾಡೋದು ಕೂಡ ಒಂದು ವೈಚಾರಿಕ ಕಾರ್ಯಕ್ರಮಗಳನ್ನ ಮಾಡಬೇಕು. ಮತ್ತು ಈ ಒಂದು ಏನು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಬಸವಣ್ಣವರು ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅರಿವನ್ನು ಮೂಡಿಸೋದ್ರ ಮೂಲಕ ಎಲ್ಲರಲ್ಲೂ ಕೂಡ ಒಂದು ಜ್ಞಾನವನ್ನು ಬೇಕಾಗಿದ್ದ ಪೂರಕ ವಿಚಾರಗಳನ್ನು ತಿಳಿಸುವ ಒಂದು ಸಾಧನವಾಗಿ ನಾವು ಕದಳಿ ವೇದಿಕೆಯನ್ನು ನಿರ್ಮಿಸಿದ್ದೀವಿ. ಇವತ್ತು ಬೆಂಗಳೂರು ನಗರದಲ್ಲಿ 28 ವಿಧಾನಸಭಾ ಕ್ಷೇತ್ರ, 2 ತಾಲೂಕುಗಳಿದ್ದಾವೆ. ಆ 2 ತಾಲೂಕು ಸೇರಿದಂತೆ ನಾವು ಸುಮಾರು 23 ಕ್ಷೇತ್ರಗಳಲ್ಲಿ ಈಗಾಗಲೇ ಕದಳಿ ಘಟಕಗಳನ್ನು ಸ್ಥಾಪಿಸಿದ್ದೀವಿ. ಮತ್ತು ಬೆಂಗಳೂರು ನಗರ ಶರಣ ಸಾಹಿತ್ಯ ಪರಿಷತ್ತು ಇದೆ. ನಮ್ಮ ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ನಾನು ಪದೇ ಎಲ್ಲ ಸಮಾರಂಭಗಳಲ್ಲಿ ಹೇಳ್ತಾ ಇರ್ತೇನೆ, ಅಯ್ಯಪ್ಪನ ದೇವಸ್ಥಾನದಲ್ಲಿ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂದಾಗ ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಸಿದ್ಧ ಖ್ಯಾತ ಚಲನಚಿತ್ರ ನಟಿ ಜಯಮಾಲಾ ಅವರು ಅವರ ವಿಚಾರಗಳನ್ನು ಗ್ರಹಿಸುವಂತಹ ಒಂದು ಸಾಧನವಾಗಿ ನಾವು ಇದನ್ನು ಕದಳಿ ಮೂಲಕ ಮಾಡ್ತಾ ಇದ್ದೀವಿ. ಈಗಾಗಲೇ 100 ಕಾರ್ಯಕ್ರಮಗಳು ಬೆಂಗಳೂರಲ್ಲಿ ನಡೆದಿವೆ. ಪ್ರತಿ ವಾರ ನಾವು ಚೈತನ್ಯ ಸಂಜೆ ಕಾರ್ಯಕ್ರಮದಲ್ಲಿ 2 ಕಾರ್ಯಕ್ರಮ ಮಹಿಳೆಯರಿಗಾಗಿ, ವಚನಕಾರ್ತಿಯರಿಗಾಗಿಯೇ ಮೀಸಲಿಟ್ಟಿರ್ತೀವಿ. ಜೊತೆಗೆ ರಾಜರಾಜೇಶ್ವರಿ ನಗರ ಘಟಕದಲ್ಲಿ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ವಚನಕಾರ್ತಿಯರ ಮತ್ತು ವಚನಕಾರರ ವಿಚಾರಗಳ ತುಲನೆ ನಡೆಯುತ್ತೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊತಾ ಬಂದಿದ್ದೀವಿ. ಆದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇರ್ತಕ್ಕಂಥದ್ದು, ಇನ್ನೂ ಕೂಡ ನಮ್ಮ ಕದಳಿಯವರು ಬಹಳಷ್ಟು ನಾವು ಮುಂದೆ ಹೋಗ್ಬೇಕಾಗಿರುತ್ತೆ ಅಂತ ಅನ್ಸ್ಕೊಳ್ಳೋದು. ಯಾಕಂದರೆ ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡು ವಚನ ಓದ್ತೀವಿ, ಮತ್ತೊಂದು ಮಾಡ್ತೀವಿ, ಆಮೇಲೆ ಚಪ್ಪಾಳೆ ಹೊಡಿತೀವಿ ಆಶಾದೇವಿ ಅವ್ರ ಭಾಷಣಕ್ಕೆ, ಮತ್ತೆ ಸೋಮಶೇಖರ್ ಅವ್ರ ಭಾಷಣಕ್ಕೂ ಚಪ್ಪಾಳೆ ಹೊಡಿತೀವಿ. ಎಲ್ಲ ಮಾಡ್ತಾ ಮನೆಗೆ ಹೋಗ್ಬಿಟ್ಟು ನವಗ್ರಹ ಆರಾಧನೆ ಯಾವತ್ತು ಮಾಡೋದು, ಸತ್ಯನಾರಾಯಣ ಪೂಜೆ ಯಾವತ್ತು ಪ್ರಾರಂಭ ಮಾಡಬೇಕು, ಈ ಥರದ ಒಂದು ಮೌಢ್ಯತೆಯ ಕೆಲಸಗಳನ್ನೇ ಮಾಡ್ತಾ ಹೋಗ್ತಿರ್ತೀವಿ. ಹಾಗಾಗಿ ನಾವೆಲ್ಲರೂ ಕೂಡ ವೈಚಾರಿಕವಾಗಿ ನಿಜವಾಗ್ಲೂ ಕೂಡ ಶರಣ ಸಾಹಿತ್ಯ ಪರಿಷತ್ತು ಅಂದರೆ ಅದು ಇಡೀ ಲೋಕಕ್ಕೆ ಒಂದು ಜ್ಞಾನವನ್ನು ಹಂಚುವ ಒಂದು ದೊಡ್ಡ ಕೇಂದ್ರವಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇದನ್ನು ನಿರ್ಮಾಣ ಮಾಡಿರ್ತಕ್ಕಂಥ. ದಯಮಾಡಿ ತಾವೆಲ್ಲ ತಿಳ್ಕೊಳ್ಬೇಕು. ಯಾಕಂದರೆ ನೀವು ದಿನ ಟಿವಿಗಳಲ್ಲಿ ನೋಡ್ತಿರ್ತೀರಿ, ಆ ದೊಡ್ಡ ದೊಡ್ಡ ಹೊಟ್ಟೆಗಳನ್ನ ಹಾಕೊಂಡು ಕೂತ್ಕೊಂಡು ಇವತ್ತು ಈ ಸೀರೆ ಉಟ್ಕೊಂಡು ಹೋದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಅಂದರೆ ಅಂಗಡಿಯವರ ಹತ್ರ 1000 ಸೀರೆಗಳು ಸೇಲ್ ಆಗ್ತವೆ. ಅದಕ್ಕೆ ಕಾರಣ ನೀವು. ಇಂಥ ರವಿಕೆ ತಗೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂದರೆ 1000 ರವಿಕೆ ಸೇಲ್ ಆಗುತ್ತೆ. ಅದಕ್ಕೆ ಕಾರಣ ನೀವು. ಹಾಗಾಗಿ ಮಹಿಳೆಯರು ನಾನೊಂದು ವಿನಂತಿ ಮಾಡ್ಕೊಳ್ತೀನಿ. ಯಾಕಂದರೆ ಆಶಾದೇವಿಯವರು ಇವತ್ತು ಮಾಡಿದಂಥ ಭಾಷಣ ನೀವೆಲ್ಲರೂ ಕೇಳಿದ್ರಿ. ಆಶಾದೇವಿಯವರು ಸುಸ್ಥಿರ ಬದುಕಿನ ಬಗ್ಗೆ ಮಾತಾಡಿದ್ದು ಅಂದರೆ, ಸುಸ್ಥಿರತೆ ಅಂದರೆ ಕೇವಲ ಬದುಕು ಮತ್ತು ವ್ಯವಹಾರ ಅಷ್ಟೇ ಅಲ್ಲ. ಸುಸ್ಥಿರ ಅಂದರೆ ಮಾನಸಿಕವಾಗಿ ಸುಸ್ಥಿರಗೊಳಿಸ್ತಕ್ಕಂಥದ್ದು ಅತ್ಯಂತ ಮುಖ್ಯ. ಯಾಕಂದರೆ ಇವತ್ತು ನಾವೆಲ್ಲ ಕಡೆ ನೋಡ್ತಿದ್ದೀವಿ, ನಾವು ಭ್ರಷ್ಟಾಚಾರ, ಅನಾಚಾರ, ಈ ಮಾನಸಿಕ ನೋಡ್ರಿ, ಆರ್ಥಿಕ ಭ್ರಷ್ಟ ಇರ್ತಾರಲ್ಲ ಅವ್ರನ್ನ ಕ್ಷಮಿಸ್ಬಿಡ್ಬೋದು, ಜೈಲಿಗೆ ಹಾಕ್ಬಿಡ್ಬೋದು. ಈ ಮಾನಸಿಕ ಭ್ರಷ್ಟರು ಏನು ಮಾಡೋದು? ಈ ಮಾನಸಿಕ ಭ್ರಷ್ಟತೆಗೆ ನಾವು ಪರಿಹಾರ ಅಂತ ಅಂದರೆ ವಚನ ಸಾಹಿತ್ಯ, ಶರಣ ಸಾಹಿತ್ಯ. ಆ ವಚನ ಸಾಹಿತ್ಯ, ಶರಣ ಸಾಹಿತ್ಯದ ಮೂಲಕ ನೀವೆಲ್ಲರೂ ಕೂಡ ನಮ್ಮ ಬದುಕನ್ನು ಕಟ್ಕೊಳ್ಬೇಕಾಗಿದೆ. ಕಬೀರ ಹೇಳ್ತಾನೆ, ಗಂಗೆಯಲ್ಲಿ ಮಲವ ತೊಳೆಯಬಲ್ಲರೆ ಹೊರತು ಮನವ ತೊಳೆಯಲು ಸಾಧ್ಯವೇ ಅಂತ. ಹಾಗಾಗಿ ನಿಮ್ಮ ಮನಸ್ಸಿನ ಮಲವನ್ನು ತೊಳ್ಕೊಳ್ಬೇಕು ಅಂತ ಅಂದರೆ ಯಾವುದೇ ಒಳ್ಳೆ ಪಾಯಿಂಟ್ ಸೋಪ್ನಿಂದ ಸ್ನಾನ ಮಾಡೋದಾಗೋದಿಲ್ಲ, ಅಥವಾ ಯಾವುದೇ ಪರ್ಫ್ಯೂಮ್ನಿಂದ ಸ್ನಾನ ಆಗೋದಿಲ್ಲ. ಇಂಥ ವಚನಗಳ ಅಧ್ಯಯನ